ಬಿಜ್ಜಳನಿಗೂ ಕೂಡ ಒಂದು ಕ್ಷಣ ಮನಸ್ಸಿಗೆ ಬಹಳ ವ್ಯತ್ಯಾಸ ಆಗುತ್ತೆ. ಬಸವಣ್ಣನನ್ನ ಗಡಿಪಾರು ಮಾಡಿಬಿಟ್ಟೆ, ಬಸವಣ್ಣನಿಂದ ಅಧಿಕಾರವನ್ನು ಕಿತ್ಕೊಂಡು ಬಿಟ್ಟೆ. ಎಷ್ಟು ಪಡ್ಕೊಂಡಿದ್ದೆ ಬಸವಣ್ಣನಿಂದ ನಾನು, ಎಷ್ಟು ಪಡ್ಕೊಂಡಿದ್ದೆ, ತೀರಿಸಲಿಕ್ಕೆ ಆಗಲಾರದಿರುವಷ್ಟನ್ನ ಬಸವಣ್ಣನಿಂದ ಪಡ್ಕೊಂಡಿದ್ದೆ ನಾನು. ಯಾವತ್ತಿಗೂ ಕೂಡ ಬಸವಣ್ಣ ನನ್ನಿಂದ ಆದೆ ಬಿಜ್ಜಳ ನೀನು ಅಂತೇಳಿ ಹೇಳಿರ್ಲಿಲ್ಲ. ಅಂತ ಬಸವಣ್ಣನನ್ನ ನಾನು ಈ ಒಂದು ಘಟನೆಯ ಕಾರಣಕ್ಕೋಸ್ಕರ ಎಷ್ಟು ಕೆಟ್ಟದಾಗಿ ನಡೆಸಿಕೊಂಡೆ ಅಂತ ಬಿಜ್ಜಳನಿಗೂ ಕೂಡ ಮನಸ್ಸಿಗೆ ಬಹಳ ವ್ಯತ್ಯಾಸ ಆಗುತ್ತೆ. ಬಹಳ ವ್ಯತ್ಯಾಗಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆ ಕೊಂಡೆಯ ಮಂಚಣ್ಣನಂತ ಆ ಮಂತ್ರಿಗಳೇನಿದ್ರಲ್ಲ, ಆ ಮಂತ್ರಿಗಳೆಲ್ಲರನ್ನು ಕರೆದು ಇನ್ನೇನ್ ಮಾಡಬೇಕು, ನಿಮ್ಮ ಜವಾಬ್ದಾರಿ, ರಾಜನ ಆಜ್ಞೆಗೆ ಕಾಯಬೇಕಾದಂತ ಅಗತ್ಯ ಇಲ್ಲ, ನನಗೆ ಮನಸ್ಸು ಬಹಳಷ್ಟು ಕೆಟ್ಟು ಹೋಗಿದೆ ಅಂತ ಹೇಳಿ ಅವನು ಅಂತಃಪುರ ಸೇರ್ಕೊಂಡು ಬಿಡ್ತಾನೆ. ಹೀಗೆ ಅಂತಃಪುರ ಸೇರ್ಕೊಂಡ ಬಸವಣ್ಣ ಆ ಕಡೆ ಕಲ್ಯಾಣವನ್ನು ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ಶರಣರೆಲ್ಲರಿಗೂ ಕೂರ್ತು ಹೇಳ್ತಾರವರು, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಿ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನು, ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರು.